ಜೈ ಜಗನ್ನಾಥ್. ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು ಜ್ಯೇಷ್ಠ ಮಾಸ ಮುಗಿತಾ ಬಂದಿದೆ, ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷದಂತೆ ಆಷಾಢ ಮಾಸದ 2ನೇ ದಿವಸ ಪುರಾತನ 7 ಪವಿತ್ರ ನಗರಗಳಲ್ಲಿ ಒಂದಾದ ಪೂರಿ ನಗರಿಯಲ್ಲಿ ಜಗನ್ನಾಥನ ರಥಯಾತ್ರೆ. ಎಲ್ಲರಂತಲ್ಲ ನಮ್ಮ ಕೃಷ್ಣ ಎನ್ನುವಂತೆ ಅಂತಿಂತಹದ್ದಲ್ಲ ಈ ರಥಯಾತ್ರೆ. ಎಲ್ಲಾ ದೇವಾಲಯಗಳಲ್ಲಿನ ರಥೋತ್ಸವದಂತಲ್ಲ. ಈ ರಥಯಾತ್ರೆ ರಥ ತಯಾರಿಸುವುದರಿಂದ ಹಿಡಿದು ಪ್ರಸಾದದವರೆಗೂ ಎಲ್ಲವೂ ವಿಶೇಷವೇ. ಇದರ ಇತಿಹಾಸವನ್ನ ಇವತ್ತಿನಿಂದ ನೋಡೋಣ ಬನ್ನಿ. ಶ್ರೀ ಜಗನ್ನಾಥ್ ಪುರಿ ಕ್ಷೇತ್ರವು ದೇವೋತ್ತಮ ಪರಮ ಪುರುಷನ ನೆಲೆಯಾಗಿರುವುದರಿಂದ ಪುರುಷೋತ್ತಮ ಕ್ಷೇತ್ರವೆನ್ನುವ ಹೆಸರನ್ನು ಪಡೆದಿದೆ. ಇಲ್ಲಿಗೆ ಭಗವಂತನು ದಾರು ವಿಗ್ರಹ ರೂಪದಲ್ಲಿ ಉಪಸ್ಥಿತನಿದ್ದಾನೆ. ದಾರು ವಿಗ್ರಹ ಅಂದ್ರೇನು? ಮರದ ವಿಗ್ರಹ. ಆದ್ದರಿಂದ ಇಲ್ಲಿ ನೆಲೆಯಾಗಿರುವ ಜಗನ್ನಾಥನನ್ನು ದಾರು ಬ್ರಹ್ಮನ್ ಎಂದು ಕರೆಯಲಾಗುತ್ತೆ. ಭಾರತದ ಪ್ರಮುಖ ಪುಣ್ಯ ಧಾಮಗಳಾದ ಬದ್ರಿ, ದ್ವಾರಕಾ, ರಾಮೇಶ್ವರ ಹಾಗೂ ಪೂರಿ ಕ್ಷೇತ್ರದಲ್ಲಿ ಕಲಿಯುಗಕ್ಕೆ ಸೂಚಿಸಲಾದ ಪವಿತ್ರತಮ ಕ್ಷೇತ್ರ ಪೂರಿ ಕ್ಷೇತ್ರವೇ ಆಗಿದೆ. ಏಕೆಂದರೆ ಸಾಕ್ಷಾತ್ ಭಗವಾನ್ ದಾರು ವಿಗ್ರಹ ರೂಪದಿಂದ ಅವತರಿಸಿ ತನ್ನ ದರ್ಶನ ಮಾತ್ರದಿಂದಲೇ ಜೀವಿಗಳಿಗೆ ಮುಕ್ತಿ ದೊರೆಯುವಂತೆ ಹರಸುತ್ತಾ ಇಲ್ಲಿ ನೆಲೆಯಾಗಿದ್ದಾನೆ. ಆದ್ದರಿಂದ ಯಾರು ಪೂರಿ ಕ್ಷೇತ್ರದ ಯಾತ್ರೆ ನಡೆಸುತ್ತಾರೋ ಅವರು ಎಲ್ಲಾ ತೀರ್ಥ ಕ್ಷೇತ್ರ ಯಾತ್ರೆಗಳ ಪುಣ್ಯ ಫಲವನ್ನು ಪಡೆಯುತ್ತಾರೆಂದು ಪ್ರತೀತಿ ಇದೆ. ಇನ್ನು ನೀಲಿ ಮಾಧವನ ಮಹಿಮೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಭಗವಾನ್ ಜಗನ್ನಾಥನು ಎಲ್ಲ ಕಡೆ ಇದ್ದಾನೆ. ಅವನು ಜಗತ್ತಿಗೆ ನಾಥ, ಅಂದರೆ ಒಡೆಯನಾಗಿರುವನು. ಆದರೂ ಭಗವಂತನು ವಿಶೇಷವಾಗಿ ತನ್ನ ಸಾಕ್ಷಾತ್ ಸ್ವರೂಪದಿಂದ ಪುರುಷೋತ್ತಮ ಕ್ಷೇತ್ರದಲ್ಲಿ ನೆಲೆಸಿರುವನು. ಈ ಧಾಮವು ತನಗೆ ಅತ್ಯಂತ ಪ್ರಿಯವೆಂದೇ ಅದನ್ನು ತನ್ನದೇ ಹೆಸರಿನಿಂದ, ಅಂದರೆ ಪುರುಷೋತ್ತಮ ಎಂದು ಕರೆದಿರುವನು. ಈ ಕ್ಷೇತ್ರವು 10 ಯೋಜನೆ, ಅಂದರೆ 120 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿದೆ. ಈ ಸ್ಥಳವು ಸಾಗರದಿಂದ ಆವಿರ್ಭಾವಗೊಂಡು ಮರಳಿನಿಂದ ಆವೃತವಾಗಿದೆ. ಮರಳು ರಾಶಿಯ ಈ ಕಡಲ ತೀರದ ಮಧ್ಯದಲ್ಲಿ ನೀಲಿ ಪರ್ವತವಿದೆ. ಇದನ್ನು ನೀಲಾಚಲ ಎನ್ನುವರು. ಭೂಮಿಯು ಬಹಳ ಹಿಂದೊಮ್ಮೆ ಪ್ರಳಯ ಜಲದಲ್ಲಿ ಮುಳುಗಿ ಹೋಗಿತ್ತಂತೆ. ಭಗವಾನ್ ವರಾಹದೇವನು ಭೂಮಿಯನ್ನ ಅದರಿಂದ ಎತ್ತಿ ಸೂಕ್ತ ಸ್ಥಳದಲ್ಲಿ ಇರಿಸಿದ್ರು. ಅನಂತರ ಬ್ರಹ್ಮದೇವನು ಎಲ್ಲಾ ತೀರ್ಥಗಳನ್ನು ಮತ್ತು ಪವಿತ್ರ ನದಿಗಳನ್ನು ಸರಿಯಾದ ಸ್ಥಳಗಳಲ್ಲಿ ಜೋಡಿಸ್ಲಿಕ್ಕೆ ಶುರು ಮಾಡಿದ್ರು. ನಿರಂತರವಾಗಿ ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ನಲುಗುತ್ತಿರುವ ಮಾನವ ಜೀವಿಗಳ ಮುಕ್ತಿಗಾಗಿ ಏನಾದರೂ ಮಾಡಲೇಬೇಕೆಂದು ಚಿಂತಿಸಿ ಬ್ರಹ್ಮದೇವರು ಮುಕ್ತಿದಾಯಕನಾದ ವಿಷ್ಣುವನ್ನ ಪ್ರಾರ್ಥಿಸಿದ್ರು. ಬ್ರಹ್ಮನ ಪ್ರಾರ್ಥನೆಯಿಂದ ಸಂತೃಪ್ತನಾದ ವಿಷ್ಣುವು ಸಂತುಷ್ಟನಾಗಿ ಪ್ರತ್ಯಕ್ಷಗೊಂಡನು. ಆತನ ದೇಹವು ಮೇಘವನ್ನು ಹೋಲುವ ನೀಲವರ್ಣದಿಂದ ಕಂಗೊಳಿಸುತ್ತಿತ್ತು. ಆತನು ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಚತುರ್ಭುಜಗಳಲ್ಲಿ ಧರಿಸಿದ್ದನು. ಗರುಡಾರೂಢನಾಗಿ ದರ್ಶನ ನೀಡಿದ ಭಗವಂತನು ಬ್ರಹ್ಮನನ್ನು ಕುರಿತು, ನಿನ್ನ ಬಯಕೆಯನ್ನು ಈಡೇರಿಸಬಲ್ಲ ಮಾರ್ಗವನ್ನು ಹೇಳುತ್ತೇನೆ ಕೇಳು. ಸಮುದ್ರದ ಉತ್ತರ ದಿಕ್ಕಿಗೆ ಮತ್ತು ಮಹಾನದಿಯ ದಕ್ಷಿಣ ದಿಕ್ಕಿಗೆ ನಡುವೆ ಒಂದು ಸ್ಥಳವಿದೆ. ಅದನ್ನು ಉತ್ಕಲ ದೇಶವೆನ್ನುವರು. ಇದೊಂದು ಅತ್ಯಂತ ರಹಸ್ಯ ಸ್ಥಳವಾಗಿದ್ದು ಸಾಮಾನ್ಯ ಜನರಿಗೆ ಇದರ ಬಗ್ಗೆ ತಿಳಿದಿಲ್ಲ. ಅಲ್ಲಿ ನಾನು ಕ್ಷರಾಕ್ಷರಿಗಳಿಗೆ ಅತೀತನಾದ ಪುರುಷೋತ್ತಮನೆಂಬ ವಿಶಿಷ್ಟ ರೂಪದಿಂದ ನೆಲೆಸಿರುವೆನು. ಉತ್ಕಲ ಸೃಷ್ಟಿ ಲಯಗಳ ವ್ಯಾಪ್ತಿಯಿಂದ ಹೊರತಾಗಿದೆ. ಅಲ್ಲಿನ ನೀಲಾಚಲದ ತುತ್ತ ತುದಿಯಲ್ಲೊಂದು ಕಲವಟಿ ಇದೆ. ಈ ವೃಕ್ಷದ ಪಶ್ಚಿಮಕ್ಕೆ ರೋಹಿಣಿ ಕುಂಡವಿದೆ. ಈ ಕುಂಡದ ತೀರದಲ್ಲಿ ನಾನು ಪುರುಷೋತ್ತಮನಾಗಿ ನೆಲೆಸಿದ್ದೇನೆ. ನನ್ನನ್ನು ಈ ಸ್ಥಳದಲ್ಲಿ ಯಾರು ದರ್ಶಿಸುತ್ತಾರೋ ಅವರು ನಿಸ್ಸಂದೇಹವಾಗಿ ಮುಕ್ತಿಯನ್ನು ಹೊಂದುವರು. ಭಗವಂತನು ಮುಂದುವರಿಸಿದನು, ಎಲೈ ಬ್ರಹ್ಮನೇ, ನೀನು ಆ ಸ್ಥಳಕ್ಕೆ ತೆರಳಿ ನನ್ನನ್ನು ಕುರಿತು ಧ್ಯಾನಿಸು. ಪುರುಷೋತ್ತಮ ಕ್ಷೇತ್ರ ಎಲ್ಲ ವೈಭವಗಳು ನಿನಗೆ ವೇದ್ಯವಾಗುವುದು. ಈ ಸ್ಥಳವು ವೈದಿಕ ಸಾಹಿತ್ಯದಲ್ಲಿ ಹುದುಕಿಕೊಂಡಿದೆ. ನನ್ನ ಬಯಕೆಯಂತೆ ಈವರೆಗೆ ಯಾರಿಂದಲೂ ಅದನ್ನು ತಿಳಿಯಲು ಸಾಧ್ಯವಾಗಲಿಲ್ಲ.
ಈಗ ನನ್ನ ಕರುಣೆಯಿಂದಾಗಿ ಪ್ರತಿಯೊಬ್ಬರಿಗೂ ಈ ಧಾಮದ ಬಗ್ಗೆ ಅರಿವು ಉಂಟಾಗುತ್ತದೆ. ಈ ಧಾಮದಲ್ಲಿ ಯಾರಾದರೂ ಒಂದು ಉಚ್ಛ್ವಾಸದಷ್ಟು ಘಳಿಗೆಯ ಸಮಯವನ್ನು ಕಳೆದರೂ ಸಾಕು, ಆತನು ಒಂದು ಅಶ್ವಮೇಧ ಯಜ್ಞದಷ್ಟು ಫಲವನ್ನು ಗಳಿಸುತ್ತಾನೆ. ಹೀಗೆಂದು ಬ್ರಹ್ಮನಿಗೆ ಆದೇಶ ನೀಡಿದ ಭಗವಂತನು ಅಂತರ್ಧಾನನಾದನು. ಅದರಂತೆ ಬ್ರಹ್ಮನು ನೀಲಾಚಲ ಧಾಮಕ್ಕೆ ತೆರಳಿ ಭಗವಂತನನ್ನು ಕುರಿತು ಧ್ಯಾನಕ್ಕೆ ತೊಡಗಿದನು. ಆದರೆ ಭಗವಂತನ ಔದಾರ್ಯದಿಂದ ಪಿತೃಲೋಕದ ಹೊಣೆ ಹೊತ್ತಿದ್ದ ಯಮರಾಜನಿಗೆ ಚಿಂತೆ ಉಂಟಾಯ್ತು. ಯಾಕಪ್ಪ ಚಿಂತೆ ಅಂದ್ರೆ, ಭಗವಂತ ಹೀಗೆ ಎಲ್ಲಾರ್ಗೂ ತನ್ನ ದರ್ಶನವನ್ನ ಕೊಡ್ತಾ ಮುಕ್ತಿ ಕೊಡ್ತಾ ಇದ್ರೆ ಯಮರಾಜನ್ಗಾದ್ರೂ ಕೆಲ್ಸ ಏನ್ ಉಳಿಯುತ್ತೆ ಅಂತ ಚಿಂತೆ ಅವ್ರದ್ದು, ಯಮರಾಜಂದು. ಅದು ಭಗವಂತನ ದರ್ಶನದಿಂದ ಎಲ್ಲ ಪತಿತಾತ್ಮರು ಮುಕ್ತಿ ಹೊಂದ್ತಾರೆ ಮತ್ತು ಯಮರಾಜನು ಕೆಲಸವಿಲ್ಲದವನಾಗ್ತಾನೆ. ಹಾಗೆಂದೇ ಯಮರಾಜನು ನೀಲಾಚಲ ಧಾಮಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ತಾನು ಕೂಡ ಭಗವಾನ್ ನಾರಾಯಣನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಅನಂತರ ತನ್ನ ಅಳಲನ್ನು ಯಮರಾಜನ ಪ್ರಾರ್ಥನೆಯಿಂದ ಪ್ರಸನ್ನಗೊಂಡ ನಾರಾಯಣನು ತನ್ನ ವಾಮ ಭಾಗದಲ್ಲಿ ಆಸೀನಳಾಗಿದ್ದ ಲಕ್ಷ್ಮೀ ದೇವಿಯನ್ನು ಕುರಿತು ಆತನೊಡನೆ ಮಾತನಾಡುವಂತೆ ಆದೇಶ ಕೊಡ್ತಾರೆ. ಲಕ್ಷ್ಮೀ ನಾರಾಯಣರ ಎದುರು ಯಮಧರ್ಮರಾಯ ಅಳಲನ್ನ ತೋಡ್ಕೊಳ್ತಾನೆ. ಸೂರ್ಯನಂದನ ಯಮರಾಜನೇ, ಈ ಪುರುಷೋತ್ತಮ ಕ್ಷೇತ್ರವನ್ನು ಬಿಟ್ಟು ತೆರಳುವುದು ನಮ್ಮಿಂದ ಸಾಧ್ಯ ಇಲ್ಲ. ಇಲ್ಲಿ ಯಾರೊಬ್ಬರು ತಮ್ಮ ಯಾವ ಕರ್ಮಫಲವನ್ನು ಅನುಭವಿಸರು. ಇಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಎಲ್ಲಾ ಜೀವಿಗಳು ತಮ್ಮ ಪಾಪ ಕರ್ಮಗಳಿಂದ ಬಿಡುಗಡೆ ಹೊಂದಿ ಮುಕ್ತರಾಗುವರು. ಇದೊಂದು ಸ್ಥಳದ ಹೊರತಾಗಿ ಉಳಿದೆಲ್ಲೆಡೆಗಳಲ್ಲೂ ನಿನ್ನ ಪ್ರಭಾವವಿರುವುದು. ನಿನ್ನ ಪ್ರಪಿತಾಮಹ ಬ್ರಹ್ಮನು ಈ ಸ್ಥಳ ವೈಭವವನ್ನರಿತು ಗದಾಧರನು ಸ್ತುತಿಸುತ್ತಿರುವನು. ಯಮರಾಜನು ವಿನೀತನಾಗಿ ನುಡಿದನು, ಮಾತೆ ಲಕ್ಷ್ಮೀದೇವಿ, ನೀನು ಹೇಳಿದುದೆಲ್ಲ ನಾನು ಒಪ್ಕೊಳ್ತೀನಿ. ಭಗವಂತನ ಬಯಕೆಯೇ ಅಂತಿಮವಾದುದು. ಆತನೇ ಜೀವಿಗಳನ್ನು ಬಂಧನಕ್ಕೆ ಕೆಡುವನು ಮತ್ತು ಮುಕ್ತಿದಾತನೂ ಆತನೇ ಆಗಿರುವನು. ನನ್ನನ್ನು ಈ ಸ್ವರ್ಗ ನರಕಗಳನ್ನು ಸೃಷ್ಟಿಸಿರುವವನು ಆತನೇ. ಈ ಪುಣ್ಯ ಧಾಮದಲ್ಲಿ ಮೃತರಾಗುವವರು ಮುಕ್ತಿಯನ್ನು ಹೊಂದುವರೆಂದಾದರೆ ಇಲ್ಲಿ ಜೀವಿಸುವವರ ಪುಣ್ಯ ಎಂತಹದ್ದು ಎಂದು ದಯವಿಟ್ಟು ನನಗೆ ವಿವರಿಸಿ ಅಂತ ಯಮರಾಜರು ಕೇಳ್ತಾರೆ. ಆಗ ಲಕ್ಷ್ಮೀ ದೇವಿ ಪುರುಷೋತ್ತಮ ಕ್ಷೇತ್ರವನ್ನು ಹಾಗೂ ಅದರ ಕೀರ್ತಿಯನ್ನು ವಿವರಿಸುವಂತಹ ಸೌಭಾಗ್ಯ ಒದಗಿ ಬಂತಲ್ಲ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೋಗುತ್ತೆ. ಮತ್ತೆ ಭಗವಂತನ ಲೀಲೆಗಳನ್ನ ಯಮರಾಜನಿಗೆ ವಿವರಿಸ್ಲಿಕ್ಕೂ ಲಕ್ಷ್ಮೀ ದೇವಿಗೆ ತುಂಬಾ ಖುಷಿ ಆಗತ್ತೆ. ಚಿರಂಜೀವಿ ಎನಿಸಿದ ಮಾರ್ಕಾಂಡೇಯ ಮುನಿಯ ಭಾಗ್ಯವನ್ನು, ಪುಂಡರೀಕ ಮತ್ತು ಅಂಬರೀಷರೆಂಬ ಗೆಳೆಯರ ಮುಕ್ತಿ ಗಾಥೆಯನ್ನು ವಿವರಿಸ್ತಾರೆ. ಈ ಯಮರಾಜನಿಗೆ ಕೇಳ್ತಾಳೆ, ಭಗವಂತನ ದಿವ್ಯ ಕೃಪಾಲೀಲೆಗಳನ್ನು ಆಲಿಸಿದ ಯಮನಿಗೆ ನೀಲಾಚಲ ಧಾಮವನ್ನು ಕುರಿತು ಶ್ರದ್ಧೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಅಂದ್ರೆ ಬಲವಾಗುತ್ತೆ. ಆದ್ರೆ ಅವನಿಗೆ ತನ್ನ ಕರ್ತವ್ಯ ನಿರ್ವಹಣೆಯ ಅಡ್ಡಿಯದೇ ಚಿಂತೆ. ಅವನು ಭಗವಂತನನ್ನ ಮತ್ತೆ ಮತ್ತೆ ಪ್ರಾರ್ಥಿಸಿ ತೊಡಗ್ತಾನೆ. ಮರ್ತೆರೆಲ್ಲರೂ ಅಮರ್ತರಾಗಿ ಅಥವಾ ಮುಕ್ತಿ ಹೊಂದಿದರೆ ತನ್ನ ಸ್ಥಾನವೇನು ಹಾಗೂ ಕರ್ತವ್ಯ ಏನು ಅಂತ ಭಗವಂತನನ್ನ ಪ್ರಶ್ನಿಸ್ತಾ ಇರ್ತಾರೆ. ಯಮರಾಜನ ಧ್ಯಾನಕ್ಕೆ ಕರಗಿದ ಭಗವಂತ ತಾನು ಮುಂದೊಮ್ಮೆ ಸುವರ್ಣ ವರ್ಣದ ಮರಳ ಹುಡಿಯಲ್ಲಿ ಮರೆಯಾಗುವೆನೆಂದು, ಅನಂತರ ದಾರು ಬ್ರಹ್ಮನ ರೂಪದಲ್ಲಿ ನೆಲೆಸುವೆನೆಂದು ಮಾತು ಕೊಟ್ಟು ಸಮಾಧಾನ ಪಡಿಸ್ತಾರೆ. ಇದರಿಂದ ಸಂತುಷ್ಟನಾದ ಯಮಧರ್ಮ ತನ್ನ ಲೋಕಕ್ಕೆ ಹಿಂತಿರುಗ್ತಾನೆ. ಒಟ್ನಲ್ಲಿ ಯಮರಾಜ ಬಿಟ್ಟು ಬಿಡದೆ ನಾರಾಯಣನ್ನ, ಲಕ್ಷ್ಮೀ ನಾರಾಯಣನನ್ನ, ನನಗೆ ಈ ಜಾಗದಲ್ಲಿ ಮಾತ್ರ ನನ್ನ ಕರ್ತವ್ಯ ನಿರ್ವಹಿಸಕ್ಕಾಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಕೇಳಿ 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 ನೆಕ್ಸ್ಟ್ ಲಕ್ಷ್ಮೀ ನಾರಾಯಣರು ಯಾವ ರೂಪದಲ್ಲಿ ಆವಿರ್ಭವಿಸ್ತಾರೆ ಅಂತ ಹೇಳಿ ಕ್ಲಾರಿಟಿಯನ್ನ ತಗೊಂಡು ಮುಂದುವರಿತಾರೆ. ಶಿವಭಕ್ತನಾದ ಮಾರ್ಕಾಂಡೇಯ ಋಷಿಯು ನೀಲಾಚಲ ಧಾಮದಲ್ಲಿ ವಿಷ್ಣು ಭಕ್ತನಾದ ಪರಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.